ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದೆ ಎಂಬ ಸುದ್ದಿ ಈಗ ಹರಡ್ತಾ ಇರುವಂಥದ್ದು. ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಈಗ ಮೊಟ್ಟೆಯ ಒಂದು ಪರೀಕ್ಷೆ ಕೂಡ ನಡೀತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಮೊಟ್ಟೆ ವ್ಯವಹಾರ ಯಾವ ರೀತಿಯಾಗಿ ನಡೀತಾ ಇದೆ, ಗ್ರಾಹಕರು ಕೂಡ ಯಾವ ರೀತಿಯಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ ಎಂಬುದನ್ನು ನಾವು ರಿಯಲ್ ಚೆಕ್ ಮೂಲಕ ತಿಳ್ತಾ ಇದ್ದೇವೆ. ಗಮನಿಸಬಹುದು, ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇರುವಂತಹ ಮೊಟ್ಟೆ ಅಂಗಡಿ. ಈ ಮೊಟ್ಟೆ ಅಂಗಡಿ ಮುಂಬದಿಯಲ್ಲಿ ಗ್ರಾಹಕರು ಕೂಡ ಮೊಟ್ಟೆಯನ್ನು ಖರೀದಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿರುವಂಥದ್ದು. ಆದರೆ ಕಳೆದ ಕೆಲ ದಿನಗಳಿಂದ ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದೆಯೆಂಬ ಸುದ್ದಿ ಎಲ್ಲೆಡೆ ಹರಡಿರುವಂಥದ್ದು. ಹೀಗಾಗಿ ಮೊಟ್ಟೆ ಪ್ರಿಯರು ಒಂದು ರೀತಿಯ ಆಘಾತಕ್ಕೆ ಒಳಗಾಗುವಂತಹ ಮತ್ತು ನಿಬ್ಬೆರಗಾಗುವಂತಹ ಅಂಶ ಕೂಡ ಇದ್ದಿರುವಂಥದ್ದು. ಹೀಗಾಗಿ ಗ್ರಾಹಕರನ್ನು ಮತ್ತು ಮೊಟ್ಟೆ ಅಂಗಡಿ ಮಾಲೀಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀರಿ. ಫಸ್ಟ್ ಮೊದಲಾಗಿ ಗ್ರಾಹಕರನ್ನು ಮಾತಾಡ್ತೀವಿ. ಮೇಡಮ್, ಈಗ ಮೊಟ್ಟೆ ಖರೀದಿ ಮಾಡ್ತಾ ಇದ್ರಿ, ಎಷ್ಟು ವರ್ಷದ ಖರೀದಿ ಮಾಡ್ತಿದ್ರಿ, ಏನು ಅನಿಸ್ತು? ನಾವೀಗ ಆಯಿತು ಒಂದು 20-25 ವರ್ಷದಿಂದ ಇದು ಮಾಡ್ತಾ ಇದ್ದೇವೆ. ಆದರೆ ಅಂಥದ್ದೇನು ನಮಗೇನು ಇದೇ ಆಗಲಿಲ್ಲ, ಅನಿಸ್ಲಿಲ್ಲ. ಆರೋಗ್ಯದ ಮೇಲೆ ಯಾವುದೂ ಪರಿಣಾಮ ಏನು ಹಾಗೇನಿಲ್ಲ. ಹೇಳೋ ಪ್ರಕಾರ ಅಂತೇನಿಲ್ಲ, ಸರಿ ಇದೆ. ತಾವು ಎಷ್ಟು ವರ್ಷದಿಂದ ಮೊಟ್ಟೆ ತಗೊಳ್ತಾ ಇದ್ರಿ ಅಥವಾ ಹೇಗೆ? 4 ವರ್ಷದಿಂದ ಮೊಟ್ಟೆ ತೊಗೊತೀವಿ ಸರ್. ಇಲ್ಲಿ ಆ ಥರದ್ದು ಯಾವುದು ತೊಂದರೆ ಏನು ಬಂದಿಲ್ಲ ನಮಗೆ ಸದ್ಯಕ್ಕೆ. ಆ ಥರದ್ದು ಯಾವುದು ತೊಂದರೆ ಬಂದಿಲ್ಲ. ಒಂದು 3-4 ವರ್ಷದಿಂದ ನಾವು ಇಲ್ಲಿ ಮೊಟ್ಟೆ ಖರೀದಿ ಮಾಡಿ ಖಾಯಮಾಗಿ ಇಲ್ಲ ತೊಗೊಳ್ಳೋದು. ಬಟ್ ಏನು ತೊಂದರೆ ಬಂದಿಲ್ಲ ಸರ್ ಇದು ನಮಗೆ. ಈಗ ಬೇರೆ ಎಲ್ಲ ಕ್ಯಾನ್ಸರ್ಗೆ ಅಂಶ ಇದೆ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ ಸರ್, ಏನು ಹೇಳಿ? ನಮಗೂ ಅದು ವಿಷಯ ಗೊತ್ತಾಯಿತು, ಬಟ್ ಏನು ಅಂತ ನಮಗೂ ಕನ್ಫರ್ಮೇಷನ್ ಇಲ್ಲ ಸರ್. ಬಟ್ ನಮ್ಗೆ ಇಲ್ಲಿ ತೊಗೊಳ್ತಾ ಇದ್ದೀವಿ, ನಾವು ಮೊದಲಿಂದ ಪ್ರತಿ ವಾರ ಬರ್ತೀವಿ ತೊಗೊಳ್ತೀವಿ. ಅದು ಆ ಥರದ್ದು ಏನು ಸಮಸ್ಯೆ ಕಂಡಿಲ್ಲ ಸರ್ ನಮಗೆ ಸರ್. ಇಲ್ಲಿ ಮೊಟ್ಟೆಗಳಲ್ಲಿ ಗ್ರಾಹಕರ ಕಡಿಮೆ ಕಂಡಂಗೆ ಕಾಣ್ತಾ ಇಲ್ಲ ನಿಮಗೆ? ಆ ಥರ ಏನು ಕಂಡಿಲ್ಲ ಸರ್. ರೆಗ್ಯುಲರಾಗಿ ಎಷ್ಟು ಜನ ಬರಬೇಕು ಅಷ್ಟು ಬರ್ತಾನೆ ಇದ್ದಾರೆ. ಸರ್, ಏನು ಹೇಳ್ತೀರಿ ಸರ್ ಮೊಟ್ಟೆ ಬಗ್ಗೆ? ಏನು ಮೊಟ್ಟೆ ನಾವು ತಗೊಳ್ತಾ ಇದ್ದೇವೆ ಪ್ರತಿ ವರ್ಷ. ಅದು ಇನ್ನೂ ತನಕ ಯಾವುದೂ ಸಮಸ್ಯೆ ಬರಲಿಲ್ಲ ಸರ್. ಯಾಕಂದರೆ ಈಗ ಗೊತ್ತಾಗ್ತದಲ್ಲ ಜನರಿಗೆ, ಈಗ ಏನಾದರೂ ಯಾವುದಾದ್ರೂ ಒಂದು ಏನೋ ಸಮಸ್ಯೆ ಆದರೆ ಏನಾಗ್ತದೆ, ಜನ ಒಂಥರ ತಗೊಳ್ಳೋದಿಲ್ಲ ಸರ್. ಅದರ ಸಲುವಾಗಿ ಏನು ಮಾಡ್ತಾರೆ, ತಗೊಳ್ತಾರೆ. ಇನ್ನೂ ತನಕ ಏನೂ ಆಗಿಲ್ಲ ಸರ್, ಅದೇ ಹೇಳ್ತಾ ಇರೋದು. ರೇಟ್ ಏನು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಥವಾ? ರೇಟು ಜಂಪ್ ಆಗ್ತಾ ಇರ್ತದೆ ಸರ್. ಒಂದು ಸಲ ಜಾಸ್ತಿ ಆಗ್ತದೆ, ಒಂದು ಸಲ ಕಡಿಮೆ ಆಗ್ತದೆ. ಆ ಪ್ರಶ್ನೆ ಏನು ಮಾಡಿ, ಆದರೂ ಜನ ತಗೊಳ್ತಾರಲ್ಲ, ಹೀಗಾಗಿದೆ. ಸರಿ, ಆಯ್ತು ಸರ್. ಮೇಡಮ್, ಏನು ಹೇಳ್ತೀರಿ? ಮೇಡಮ್, ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಏನು ಅದೆಲ್ಲ ಸುಳ್ಳು. ರೇಟ್ ಜಾಸ್ತಿ ಆಯಿತು ಅಂತ ಹಾಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅಷ್ಟೇ. ಮಕ್ಕಳಿಗೆಲ್ಲ ಕೊಡೋಕ್ಕೆ ಬೇಕೇ ಬೇಕು, ಕ್ಯಾಲ್ಸಿಯಂ ಬೇಕಲ್ಲ, ಮೊಟ್ಟೆ ಕೊಡಲೇಬೇಕು. ಪ್ರೋಟೀನ್ ಎಲ್ಲ ಪ್ರೋಟೀನು ಸ್ಕೂಲಿಗೆ ಡಬ್ಬಕ್ಕೆ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಬೇಕಾಗುತ್ತೆ. ನಾವು ಪ್ರತಿ ವಾರ ಇಲ್ಲೇ ಖರೀದಿ ಮಾಡ್ತೀವಿ. ಏನು ಅಂಥದ್ದೇನೂ ಆಗಿಲ್ಲ, ಅನಿಸಿಲ್ಲ. ಸರ್, ಏನು ಹೇಳ್ತೀರಿ? ಮೊಟ್ಟೆ ವ್ಯಾಪಾರ ಎಲ್ಲ ಹೇಗಿದೆ? ಡೌನ್ ಆಗಿದೆಯಾ, ಜಾಸ್ತಿ ಆಗಿದೆ ಅಥವಾ ಏನು? ಡೌನ್ ಅದು ಏನಾಗಲಿಲ್ಲ. ಕಾರವಾರದಲ್ಲಿ ಹೆಂಗೆ ನಡೀತಾ ಉಂಟು ಹಾಗೆ ನಡೀತಾ ಉಂಟು. ಈಗ ರೇಟ್ ಜಾಸ್ತಿ ಆದದಕ್ಕೆ ಇವ್ರು ಏನು ನಾಟಕ ಮಾಡ್ಯಾರ ಅಷ್ಟೇ, ಮತ್ತೇನಿಲ್ಲ. ಹೇಳ್ತಾ ಇದ್ದಾರಾ ರೇಟ್ ಜಾಸ್ತಿ ಆಗಿದ್ದಕ್ಕೆ? ಏನು ಹೇಳ್ತಾ ಇಲ್ಲ ಗಿರಾಕಿ. ಏನು ಕಾಯಂ ನಡೀತಾನೆ ಉಂಟು, ಹೆಂಗೆ ನಡೀತಾ ಉಂಟು ಹಾಗೆ ನಡೀತಾ ಉಂಟು ಕಾಯಂ. ಏನು ಫರಕ್ ಬೀಳಿಲ್ಲ. ಸರ್, ಏನು ಹೇಳ್ತೀರಿ ಮೊಟ್ಟೆ ಬಗ್ಗೆ ಏನೋ ರೂಮರ್ ಇದೆ, ಏನು ಹೇಳ್ತೀರಿ ಸರ್? ಅದು ರೂಮರ್ ಬರ್ತಾ ಇದೆ. ನಾವೆಂದು ಖಾಯಂ ಇಲ್ಲಿಂದ ತೊಗೊಂಡು ಹೋಗ್ತೇವೆ. ಬಟ್ ನಮ್ಮ ಮೊಟ್ಟೆ ಖಾಯಂ ಇಲ್ಲಿ. ಮತ್ತು ಅದರ ಬಗ್ಗೆ ನಾವು ಮಕ್ಕಳಿಗೆ ಅಥವಾ ಎಂಥದ್ದು ಏನು ಆಗಿಲ್ಲ ಇನ್ನು ಮಟ್ಟ. ಸ್ವಲ್ಪ ಅಡ್ಡಿಲ್ಲ. ಬಟ್ ಯಾವುದೋ ರೂಮರ್ ಬರ್ತಾ ಇದೆ, ಅಂಥದ್ದು ಏನು ಇಲ್ಲ. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಇಲ್ಲಿಂದ ತೊಗೊಂಡು ಹೋಗ್ತೇವೆ ನಾವು ಮೊಟ್ಟೆ. ಅದ್ರ ಬಗ್ಗೆ ಏನಿದೆ ಇಲ್ಲ. ಸರ್, ಏನು ಹೇಳ್ತೀರಿ? ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಕನ್ನಡನೇ ಅದು, ಕನ್ನಡ. ಇವಿಷ್ಟು ಗ್ರಾಹಕರು ಮತ್ತು ಮೊಟ್ಟೆ ಅಂಗಡಿಯ ಮಾಲೀಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇದೆ ಎಂಬ ಒಂದೇ ಒಂದು ಸುದ್ದಿ ಇದೀಗ ಎಲ್ಲೆಡೆ ಹರಡಿರುವಂಥದ್ದು. ಹೀಗಾಗಿ ಮೊಟ್ಟೆ ವ್ಯಾಪಾರದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ಮೊಟ್ಟೆಯನ್ನು ಖರೀದಿ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಅಂಶಗಳು, ಅಂದರೆ ಆರೋಗ್ಯಕರ ಅಂಶಗಳು ಕೂಡ ಇದರಲ್ಲಿದೆ. ಹೀಗಾಗಿ ಮೊಟ್ಟೆಯನ್ನು ನಾವು ಎಂದಿನಂತೆಯೇ ಖರೀದಿ ಮಾಡ್ತಾ ಇದ್ದೇವೆ. ಹೀಗಾಗಿ ಯಾವುದೇ ವದಂತಿಗಳು ಬೇಡ. ಅಂದರೆ ದರ ಹೆಚ್ಚಾಗಿರೋ ಕಾರಣಕ್ಕೆ ಈ ರೀತಿಯಾಗಿ ವದಂತಿಗಳು ಹರಡಿದೆ ಎಂಬ ಅಭಿಪ್ರಾಯ ಗ್ರಾಹಕರಿಂದ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದೆ ಎಂಬ ಸುದ್ದಿ ಈಗ ಹರಡ್ತಾ ಇರುವಂಥದ್ದು. ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಈಗ ಮೊಟ್ಟೆಯ ಒಂದು ಪರೀಕ್ಷೆ ಕೂಡ ನಡೀತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಮೊಟ್ಟೆ ವ್ಯವಹಾರ ಯಾವ ರೀತಿಯಾಗಿ ನಡೀತಾ ಇದೆ, ಗ್ರಾಹಕರು ಕೂಡ ಯಾವ ರೀತಿಯಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ ಎಂಬುದನ್ನು ನಾವು ರಿಯಲ್ ಚೆಕ್ ಮೂಲಕ ತಿಳ್ತಾ ಇದ್ದೇವೆ. ಗಮನಿಸಬಹುದು, ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇರುವಂಥ ಮೊಟ್ಟೆ ಅಂಗಡಿ. ಈ ಮೊಟ್ಟೆ ಅಂಗಡಿ ಮುಂಬದಿಯಲ್ಲಿ ಗ್ರಾಹಕರು ಕೂಡ ಮೊಟ್ಟೆಯನ್ನು ಖರೀದಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿರುವಂಥದ್ದು. ಆದರೆ ಕಳೆದ ಕೆಲ ದಿನಗಳಿಂದ ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದೆಯೆಂಬ ಸುದ್ದಿ ಎಲ್ಲೆಡೆ ಹರಡಿರುವಂಥದ್ದು. ಹೀಗಾಗಿ ಮೊಟ್ಟೆ ಪ್ರಿಯರು ಒಂದು ರೀತಿಯ ಆಘಾತಕ್ಕೆ ಒಳಗಾಗುವಂತಹ ಮತ್ತು ನಿಬ್ಬೆರಗಾಗುವಂತಹ ಅಂಶ ಕೂಡ ಇದ್ದಿರುವಂಥದ್ದು. ಹೀಗಾಗಿ ಗ್ರಾಹಕರನ್ನು ಮತ್ತು ಮೊಟ್ಟೆ ಅಂಗಡಿ ಮಾಲೀಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀರಿ. ಫಸ್ಟ್ ಮೊದಲಾಗಿ ಗ್ರಾಹಕರನ್ನು ಮಾತಾಡ್ತೀವಿ. ಮೇಡಮ್, ಈಗ ಮೊಟ್ಟೆ ಖರೀದಿ ಮಾಡ್ತಾ ಇದ್ರಿ, ಎಷ್ಟು ವರ್ಷದ ಖರೀದಿ ಮಾಡ್ತಿದ್ರಿ, ಏನು ಅನಿಸ್ತು? ನಾವೀಗ ಆಯಿತು ಒಂದು 20-25 ವರ್ಷದಿಂದ ಇದು ಮಾಡ್ತಾ ಇದ್ದೇವೆ. ಆದರೆ ಅಂಥದ್ದೇನು ನಮಗೇನು ಇದೇ ಆಗಲಿಲ್ಲ, ಅನಿಸ್ಲಿಲ್ಲ. ಆರೋಗ್ಯದ ಮೇಲೆ ಯಾವುದೂ ಪರಿಣಾಮ ಏನು ಹಾಗೇನಿಲ್ಲ. ಹೇಳೋ ಪ್ರಕಾರ ಅಂತೇನಿಲ್ಲ, ಸರಿ ಇದೆ. ತಾವು ಎಷ್ಟು ವರ್ಷದಿಂದ ಮೊಟ್ಟೆ ತಗೊಳ್ತಾ ಇದ್ರಿ ಅಥವಾ ಹೇಗೆ? 4 ವರ್ಷದಿಂದ ಮೊಟ್ಟೆ ತೊಗೊತೀವಿ ಸರ್. ಇಲ್ಲಿ ಆ ಥರದ್ದು ಯಾವುದು ತೊಂದರೆ ಏನು ಬಂದಿಲ್ಲ ನಮಗೆ ಸದ್ಯಕ್ಕೆ.
ಆ ಥರದ್ದು ಯಾವುದು ತೊಂದರೆ ಬಂದಿಲ್ಲ. ಒಂದು 3-4 ವರ್ಷದಿಂದ ನಾವು ಇಲ್ಲಿ ಮೊಟ್ಟೆ ಖರೀದಿ ಮಾಡಿ ಖಾಯಮಾಗಿ ಇಲ್ಲೇ ತೊಗೊಳ್ಳೋದು. ಬಟ್ ಏನೂ ತೊಂದರೆ ಬಂದಿಲ್ಲ ಸರ್ ಇದು ನಮಗೆ. ಈಗ ಬೇರೆ ಎಲ್ಲ ಕ್ಯಾನ್ಸರ್ಗೆ ಅಂಶ ಇದೆ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ ಸರ್, ಏನು ಹೇಳ್ತಾರೆ? ನಮಗೂ ಅದು ವಿಷಯ ಗೊತ್ತಾಯಿತು, ಬಟ್ ಏನು ಅಂತ ನಮಗೂ ಕನ್ಫರ್ಮೇಷನ್ ಇಲ್ಲ ಸರ್. ಬಟ್ ನಮ್ಗೆ ಇಲ್ಲಿ ತೊಗೊಳ್ತಾ ಇದ್ದೀವಿ, ನಾವು ಇವಾಗ ಮೊದಲಿಂದ ಪ್ರತಿ ವಾರ ಬರ್ತೀವಿ ತೊಗೊಳ್ತೀವಿ. ಅದು ಆ ಥರದ್ದು ಏನೂ ಸಮಸ್ಯೆ ಕಂಡಿಲ್ಲ ಸರ್ ನಮಗೆ ಸರ್. ಇಲ್ಲಿ ಮೊಟ್ಟೆಗಳಲ್ಲಿ ಗ್ರಾಹಕರ ಕಡಿಮೆ ಕಂಡಂಗೆ ಕಾಣ್ತಾ ಇಲ್ಲ ನಿಮಗೆ? ಆ ಥರ ಏನೂ ಕಂಡಿಲ್ಲ ಸರ್. ರೆಗ್ಯುಲರಾಗಿ ಎಷ್ಟು ಜನ ಬರಬೇಕು ಅಷ್ಟು ಬರ್ತಾನೆ ಇದ್ದಾರೆ. ಸರ್ ಏನು ಹೇಳ್ತೀರಿ ಸರ್ ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಮೊಟ್ಟೆ ನಾವು ತಗೊಳ್ತಾ ಇದ್ದೇವೆ ಪ್ರತಿ ವರ್ಷ. ಅದು ಇನ್ನೂ ತನಕ ಯಾವುದು ಸಮಸ್ಯೆ ಬರಲಿಲ್ಲ ಸರ. ಯಾಕಂದರೆ ಈಗ ಗೊತ್ತಾಗ್ತದಲ್ಲ ಜನರಿಗೆ, ಈಗ ಏನಾದರೂ ಯಾವುದಾದ್ರೂ ಒಂದು ಏನೋ ಸಮಸ್ಯೆ ಆದರೆ ಏನಾಗ್ತದೆ, ಜನ ಒಂಥರ ತಗೊಳ್ಳೋದಿಲ್ಲ ಸರ್. ಅದರ ಸಲುವಾಗಿ ಏನು ಮಾಡ್ತಾರೆ, ತಗೊಳ್ತಾರೆ. ಇನ್ನೂ ತನಕ ಏನೂ ಆಗಿಲ್ಲ ಸರ, ಅದೇ ಹೇಳ್ತಾ ಇರೋದು. ರೇಟೇನೇ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಥವಾ? ರೇಟು ಜಂಪ್ ಆಗ್ತಾ ಇರ್ತದೆ ಸರ್. ಒಂದು ಸಲ ಜಾಸ್ತಿ ಆಗ್ತದೆ, ಒಂದು ಸಲ ಕಡಿಮೆ ಆಗ್ತದೆ. ಆ ಪ್ರಶ್ನೆ ಏನು ಮಾಡಿ, ಆದರೂ ಜನ ತಗೊಳ್ತಾರಲ್ಲ, ಹೀಗಾಗಿದೆ. ಸರಿ, ಆಯ್ತು ಸರ್. ಮೇಡಮ್ ಏನು ಹೇಳ್ತೀರಿ? ಮೇಡಮ್ ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಏನು ಅದೆಲ್ಲ ಸುಳ್ಳು. ರೇಟ್ ಜಾಸ್ತಿ ಆಯಿತು ಅಂತ ಹಾಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅಷ್ಟೇ. ಮಕ್ಕಳಿಗೆಲ್ಲ ಕೊಡೋಕ್ಕೆ ಬೇಕೇ ಬೇಕು, ಕ್ಯಾಲ್ಸಿಯಂ ಬೇಕಲ್ಲ, ಮೊಟ್ಟೆ ಕೊಡಲೇಬೇಕು. ಪ್ರೋಟೀನ್ ಎಲ್ಲ ಪ್ರೋಟೀನು ಸ್ಕೂಲಿಗೆ ಡಬ್ಬಕ್ಕೆ ಲಂಚ್ ಬಾಕ್ಸಿಗೆಲ್ಲ ಬೇಕಾಗುತ್ತೆ. ನಾವು ಪ್ರತಿ ವಾರ ಇಲ್ಲೇ ಖರೀದಿ ಮಾಡ್ತೀವಿ. ಏನು ಅಂಥದ್ದೇನೂ ಆಗಿಲ್ಲ, ಅನಿಸಿಲ್ಲ. ಸರ್ ಏನು ಹೇಳ್ತೀರಿ? ಮೊಟ್ಟೆ ವ್ಯಾಪಾರ ಎಲ್ಲ ಹೇಗಿದೆ? ಡೌನ್ ಆಗಿದೆಯಾ, ಜಾಸ್ತಿ ಆಗಿದೆ ಅಥವಾ ಏನು? ಅವನದು ಏನಾಗಲಿಲ್ಲ, ಕಾರವಾರದಲ್ಲಿ ಹೆಂಗೆ ನಡೀತಾ ಉಂಟು ಹಾಗೆ ನಡೀತಾ ಉಂಟು. ಈಗ ರೇಟ್ ಜಾಸ್ತಿ ಆದದಕ್ಕೆ ಇವ್ರು ಏನು ನಾಟಕ ಮಾಡ್ಯಾರ ಅಷ್ಟೇ, ಮತ್ತೇನಿಲ್ಲ. ಹೇಳ್ತಾ ಇದ್ದಾರಾ ರೇಟ್ ಜಾಸ್ತಿ ಆಗಿದ್ದಕ್ಕೆ? ಏನು ಹೇಳ್ತಾ ಇಲ್ಲ ಗಿರಾಕಿ. ಏನು ಕಾಯಂ ನಡೀತಾನೆ ಉಂಟು, ಹೆಂಗೆ ನಡೀತಾ ಉಂಟು ಹಾಗೆ ನಡೀತಾ ಉಂಟು ಕಾಯಂ. ಏನು ಫರಕ್ ಬೀಳಿಲ್ಲ. ಸರ್ ಏನು ಹೇಳ್ತೀರಿ? ಮೊಟ್ಟೆ ಬಗ್ಗೆ ಏನೋ ರೂಮರ್ ಇದೆ, ಏನು ಹೇಳ್ತೀರಿ ಸರ್? ಅದು ರೂಮರ್ ಬರ್ತಾ ಇದೆ. ನಾವೆಂದು ಕಾಯಂ ಇಲ್ಲಿಂದ ತೊಗೊಂಡು ಹೋಗ್ತೇವೆ, ಬಟ್ ನಮ್ಮ ಮೊಟ್ಟೆ ಕಾಯಂ ಇಲ್ಲಿ. ಮತ್ತು ಅದರ ಬಗ್ಗೆ ನಮ್ಮ ಮಕ್ಕಳಿಗೆ ಅಥವಾ ಎಂಥದ್ದು ಏನು ಇನ್ನೂ ಆಗಿಲ್ಲ ಇನ್ನೂ ಮಟ್ಟ. ಸ್ವಲ್ಪ ಅಡ್ಡಿಲ್ಲ, ಬಟ್ ಯಾವುದೋ ರೂಮರ್ ಬರ್ತಾ ಇದೆ, ಅಂಥದ್ದು ಏನು ಇಲ್ಲ. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಇಲ್ಲಿಂದ ತೊಗೊಂಡು ಹೋಗ್ತೇವೆ ನಾವು ಮೊಟ್ಟೆ. ಅದ್ರ ಬಗ್ಗೆ ಏನಿದೆ ಇಲ್ಲ. ಸರ್ ಏನು ಹೇಳ್ತೀರಿ? ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಕನ್ನಡನೇ ಅದು, ಕನ್ನಡದಿಲ್ಲ. ಇವಿಷ್ಟು ಗ್ರಾಹಕರು ಮತ್ತು ಮೊಟ್ಟೆ ಅಂಗಡಿಯ ಮಾಲೀಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇದೆ ಎಂಬ ಒಂದೇ ಒಂದು ಸುದ್ದಿ ಇದೀಗ ಎಲ್ಲೆಡೆ ಹರಡಿರುವಂಥದ್ದು. ಹೀಗಾಗಿ ಮೊಟ್ಟೆ ವ್ಯಾಪಾರದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ಮೊಟ್ಟೆಯನ್ನು ಖರೀದಿ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಅಂಶಗಳು, ಅಂದರೆ ಆರೋಗ್ಯಕರ ಅಂಶಗಳು ಕೂಡ ಇದರಲ್ಲಿದೆ. ಹೀಗಾಗಿ ಮೊಟ್ಟೆಯನ್ನು ನಾವು ಎಂದಿನಂತೆಯೇ ಖರೀದಿ ಮಾಡ್ತಾ ಇದ್ದೇವೆ. ಹೀಗಾಗಿ ಯಾವುದೇ ವದಂತಿಗಳು ಬೇಡ. ಅಂದರೆ ದರ ಹೆಚ್ಚಾಗಿರೋ ಕಾರಣಕ್ಕೆ ಈ ರೀತಿಯಾಗಿ ವದಂತಿಗಳು ಹರಡಿದೆ ಎಂಬ ಅಭಿಪ್ರಾಯ ಗ್ರಾಹಕರಿಂದ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದೆ ಎಂಬ ಸುದ್ದಿ ಈಗ ಹರಡ್ತಾ ಇರುವಂಥದ್ದು. ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಈಗ ಮೊಟ್ಟೆಯ ಒಂದು ಪರೀಕ್ಷೆ ಕೂಡ ನಡೀತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಮೊಟ್ಟೆ ವ್ಯವಹಾರ ಯಾವ ರೀತಿಯಾಗಿ ನಡೀತಾ ಇದೆ, ಗ್ರಾಹಕರು ಕೂಡ ಯಾವ ರೀತಿಯಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ ಎಂಬುದನ್ನು ನಾವು ರಿಯಲ್ ಚೆಕ್ ಮೂಲಕ ತಿಳ್ತಾ ಇದ್ದೇವೆ ಎಂದು ಗಮನಿಸಬಹುದು. ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇರುವಂಥ ಮೊಟ್ಟೆ ಅಂಗಡಿ. ಈ ಮೊಟ್ಟೆ ಅಂಗಡಿ ಮುಂಬದಿಯಲ್ಲಿ ಗ್ರಾಹಕರು ಕೂಡ ಮೊಟ್ಟೆಯನ್ನು ಖರೀದಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿರುವಂಥದ್ದು. ಆದರೆ ಕಳೆದ ಕೆಲ ದಿನಗಳಿಂದ ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದೆಯೆಂಬ ಸುದ್ದಿ ಎಲ್ಲೆಡೆ ಹರಡಿರುವಂಥದ್ದು. ಹೀಗಾಗಿ ಮೊಟ್ಟೆ ಪ್ರಿಯರು ಒಂದು ರೀತಿಯ ಆಘಾತಕ್ಕೆ ಒಳಗಾಗುವಂತಹ ಮತ್ತು ನಿಬ್ಬೆರಗಾಗುವಂತಹ ಅಂಶ ಕೂಡ ಇದಿರುವಂಥದ್ದು. ಹೀಗಾಗಿ ಗ್ರಾಹಕರನ್ನು ಮತ್ತು ಮೊಟ್ಟೆ ಅಂಗಡಿ ಮಾಲೀಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀರಿ. ಫಸ್ಟ್ ಮೊದಲಾಗಿ ಗ್ರಾಹಕರನ್ನು ಮಾತಾಡ್ತೀವಿ. ಮೇಡಮ್, ಈಗ ಮೊಟ್ಟೆ ಖರೀದಿ ಮಾಡ್ತಾ ಇದ್ರೆ ಎಷ್ಟು ವರ್ಷದ ಖರೀದಿ ಮಾಡ್ತಿದ್ರಿ, ಏನು ನಾವೀಗ ಆಯಿತು ಒಂದು 20-25 ವರ್ಷದಿಂದ ಇದು ಮಾಡ್ತಾ ಇದ್ದೇವೆ. ಆದರೆ ಅಂಥದ್ದೇನು ನಮಗೇನು ಇದೇ ಆಗಲಿಲ್ಲ, ಅನಿಸ್ಲಿಲ್ಲ. ಆರೋಗ್ಯದ ಮೇಲೆ ಯಾವುದೂ ಪರಿಣಾಮ ಏನು ಆಗೇನಿಲ್ಲ. ಹೇಳುವ ಪ್ರಕಾರ ಅಂತೇನಿಲ್ಲ, ಸರಿ ಇದೆ. ತಾವು ಎಷ್ಟು ವರ್ಷದಿಂದ ಮೊಟ್ಟೆ ತಗೊಳ್ತಾ ಇದ್ರಿ ಅಥವಾ ಹೇಗೆ? 4 ವರ್ಷದಿಂದ ಮೊಟ್ಟೆ ತೊಗೊತೀವಿ ಸರ್. ಇಲ್ಲಿ ಆ ಥರದ್ದು ಯಾವುದು ತೊಂದರೆ ಏನು ಬಂದಿಲ್ಲ ನಮಗೆ ಸದ್ಯಕ್ಕೆ. ಆ ಥರದ್ದು ಯಾವುದು ತೊಂದರೆ ಬಂದಿಲ್ಲ. ಒಂದು 3-4 ವರ್ಷದಿಂದ ನಾವು ಇಲ್ಲಿ ಮೊಟ್ಟೆ ಖರೀದಿ ಮಾಡಿ ಖಾಯಮಾಗಿ ಇಲ್ಲೇ ತೊಗೊಳ್ಳೋದು. ಬಟ್ ಏನೂ ತೊಂದರೆ ಬಂದಿಲ್ಲ ಸರ್ ಇದು ನಮಗೆ. ಈಗ ಬೇರೆ ಎಲ್ಲ ಕ್ಯಾನ್ಸರ್ಗೆ ಅಂಶ ಇದೆ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ ಸರ್, ಏನು ಹೇಳ್ತಾರೆ? ನಮಗೂ ಅದು ವಿಷಯ ಗೊತ್ತಾಯಿತು, ಬಟ್ ಏನು ಅಂತ ನಮಗೂ ಕನ್ಫರ್ಮೇಷನ್ ಇಲ್ಲ ಸರ್. ಬಟ್ ನಮ್ಗೆ ಇಲ್ಲಿ ತೊಗೊಳ್ತಾ ಇದ್ದೀವಿ, ನಾವು ಇವಾಗ ಮೊದಲಿಂದ ಪ್ರತಿ ವಾರ ಬರ್ತೀವಿ ತೊಗೊಳ್ತೀವಿ. ಅದು ಆ ಥರದ್ದು ಏನೂ ಸಮಸ್ಯೆ ಕಂಡಿಲ್ಲ ಸರ್ ನಮಗೆ ಸರ್. ಇಲ್ಲಿ ಮೊಟ್ಟೆಗಳಲ್ಲಿ ಗ್ರಾಹಕರ ಕಡಿಮೆ ಕಂಡಂಗೆ ಕಾಣ್ತಾ ಇಲ್ಲ ನಿಮಗೆ? ಆ ಥರ ಏನೂ ಕಂಡಿಲ್ಲ ಸರ್. ರೆಗ್ಯುಲರಾಗಿ ಎಷ್ಟು ಜನ ಬರಬೇಕು ಅಷ್ಟು ಬರ್ತಾನೆ ಇದ್ದಾರೆ. ಸರ್ ಏನು ಹೇಳ್ತೀರಿ ಸರ್ ಮೊಟ್ಟೆ ಬಗ್ಗೆ? ಮೊಟ್ಟೆ ನಾವು ತಗೊಳ್ತಾ ಇದ್ದೇವೆ ಪ್ರತಿ ವರ್ಷ. ಅದು ಇನ್ನೂ ತನಕ ಯಾವುದು ಸಮಸ್ಯೆ ಬರಲಿಲ್ಲ ಸರ. ಯಾಕಂದರೆ ಈಗ ಗೊತ್ತಾಗ್ತದಲ್ಲ ಜನರಿಗೆ, ಈಗ ಏನಾದರೂ ಯಾವುದಾದ್ರೂ ಒಂದು ಏನೋ ಸಮಸ್ಯೆ ಆದರೆ ಏನಾಗ್ತದೆ, ಜನ ಒಂಥರ ತಗೊಳ್ಳೋದಿಲ್ಲ ಸರ್. ಅದರ ಸಲುವಾಗಿ ಏನು ಮಾಡ್ತಾರೆ, ತಗೊಳ್ತಾರೆ. ಇನ್ನೂ ತನಕ ಏನೂ ಆಗಿಲ್ಲ ಸರ, ಅದೇ ಹೇಳ್ತಾ ಇರೋದು. ರೇಟೇನೇ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಥವಾ? ರೇಟು ಜಂಪ್ ಆಗ್ತಾ ಇರ್ತದೆ ಸರ್. ಒಂದು ಸಲ ಜಾಸ್ತಿ ಆಗ್ತದೆ, ಒಂದು ಸಲ ಕಡಿಮೆ ಆಗ್ತದೆ. ಆ ಪ್ರಶ್ನೆ ಏನು ಮಾಡಿ, ಆದರೂ ಜನ ತಗೊಳ್ತಾರಲ್ಲ, ಹೀಗಾಗಿದೆ. ಸರಿ, ಆಯ್ತು ಸರ್. ಮೇಡಮ್ ಏನು ಹೇಳ್ತೀರಿ? ಮೇಡಮ್ ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಏನು ಅದೆಲ್ಲ ಸುಳ್ಳು. ರೇಟ್ ಜಾಸ್ತಿ ಆಯಿತು ಅಂತ ಹಾಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅಷ್ಟೇ. ಮಕ್ಕಳಿಗೆಲ್ಲ ಕೊಡೋಕ್ಕೆ ಬೇಕೇ ಬೇಕು, ಕ್ಯಾಲ್ಸಿಯಂ ಬೇಕಲ್ಲ, ಮೊಟ್ಟೆ ಕೊಡಲೇಬೇಕು.
ಪ್ರೋಟೀನ್ ಎಲ್ಲ ಪ್ರೋಟೀನು ಸ್ಕೂಲಿಗೆ ಡಬ್ಬಕ್ಕೆ ಲಂಚ್ ಬಾಕ್ಸಿಗೆಲ್ಲ ಬೇಕಾಗುತ್ತೆ. ನಾವು ಪ್ರತಿ ವಾರ ಇಲ್ಲೇ ಖರೀದಿ ಮಾಡ್ತೀವಿ. ಏನು ಅಂಥದ್ದೇನೂ ಆಗಿಲ್ಲ, ಅನಿಸಿಲ್ಲ. ಸರ್ ಏನು ಹೇಳ್ತೀರಿ, ಮೊಟ್ಟೆ ವ್ಯಾಪಾರ ಎಲ್ಲ ಹೇಗಿದೆ? ಡೌನ್ ಆಗಿದೆಯಾ, ಜಾಸ್ತಿ ಆಗಿದೆ ಅಥವಾ ಏನು? ಅವನದು ಏನಾಗಲಿಲ್ಲ, ಕಾರವಾರದಲ್ಲಿ ಹೆಂಗೆ ನಡೀತಾ ಉಂಟು ಹಾಗೆ ನಡೀತಾ ಉಂಟು. ಈಗ ರೇಟ್ ಜಾಸ್ತಿ ಆದದಕ್ಕೆ ಇವ್ರು ಏನು ನಾಟಕ ಮಾಡ್ಯಾರ ಅಷ್ಟೇ, ಮತ್ತೇನಿಲ್ಲ. ಹೇಳ್ತಾ ಇದ್ದಾರಾ ರೇಟ್ ಜಾಸ್ತಿ ಆಗಿದ್ದಕ್ಕೆ? ಏನು ಹೇಳ್ತಾ ಇಲ್ಲ ಗಿರಾಕಿ, ಏನು ಕಾಯಂ ನಡೀತಾನೆ ಉಂಟು, ಹೆಂಗೆ ನಡೀತಾ ಉಂಟು ಹಾಗೆ ನಡೀತಾ ಉಂಟು ಕಾಯಂ, ಏನು ಫರಕ್ ಬೀಳಿಲ್ಲ. ಸರ್ ಏನು ಹೇಳ್ತೀರಿ ಮೊಟ್ಟೆ ಬಗ್ಗೆ ಏನೋ ರೂಮರ್ ಇದೆ, ಏನು ಹೇಳ್ತೀರಿ ಸರ್? ಅದು ರೂಮರ್ ಬರ್ತಾ ಇದೆ. ನಾವೆಂದು ಕಾಯಂ ಇಲ್ಲಿಂದ ತೊಗೊಂಡು ಹೋಗ್ತೇವೆ, ಬಟ್ ಮೊಟ್ಟೆ ಕಾಯಂ ಇಲ್ಲಿ. ಮತ್ತು ಅದರ ಬಗ್ಗೆ ನಾವು ಮಕ್ಕಳಿಗೆ ಅಥವಾ ಎಂಥದ್ದು ಏನು ಇನ್ನೂ ಆಗಿಲ್ಲ ಇನ್ನು ಮಟ್ಟ. ಸ್ವಲ್ಪ ಅಡ್ಡಿಲ್ಲ, ಬಟ್ ಯಾವುದೋ ರೂಮರ್ ಬರ್ತಾ ಇದೆ, ಅಂಥದ್ದು ಏನು ಇಲ್ಲ. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಇಲ್ಲಿಂದ ತೊಗೊಂಡು ಹೋಗ್ತೇವೆ ನಾವು ಮೊಟ್ಟೆ, ಅದ್ರ ಬಗ್ಗೆ ಏನಿದೆ ಇಲ್ಲ. ಸರ್ ಏನು ಹೇಳ್ತೀರಿ, ಮೊಟ್ಟೆ ಬಗ್ಗೆ ಏನು ಹೇಳ್ತೀರಿ? ಕನ್ನಡನೇ ಅದು ಕನ್ನಡ ಬರೋದಿಲ್ಲ. ಇವಿಷ್ಟು ಗ್ರಾಹಕರು ಮತ್ತು ಮೊಟ್ಟೆ ಅಂಗಡಿಯ ಮಾಲೀಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇದೆ ಎಂಬ ಒಂದೇ ಒಂದು ಸುದ್ದಿ ಇದೀಗ ಎಲ್ಲೆಡೆ ಹರಡಿರುವಂಥದ್ದು. ಹೀಗಾಗಿ ಮೊಟ್ಟೆ ವ್ಯಾಪಾರದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ಮೊಟ್ಟೆಯನ್ನು ಖರೀದಿ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಅಂಶಗಳು, ಅಂದರೆ ಆರೋಗ್ಯಕರ ಅಂಶಗಳು ಕೂಡ ಇದರಲ್ಲಿದೆ. ಹೀಗಾಗಿ ಮೊಟ್ಟೆಯನ್ನು ನಾವು ಎಂದಿನಂತೆಯೇ ಖರೀದಿ ಮಾಡ್ತಾ ಇದ್ದೇವೆ. ಹೀಗಾಗಿ ಯಾವುದೇ ವದಂತಿಗಳು ಬೇಡ, ಅಂದರೆ ದರ ಹೆಚ್ಚಾಗಿರೋ ಕಾರಣಕ್ಕೆ ಈ ರೀತಿಯಾಗಿ ವದಂತಿಗಳು ಹರಡಿದೆ ಎಂಬ ಅಭಿಪ್ರಾಯ ಗ್ರಾಹಕರಿಂದ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.